ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಕ್ಸ್ ವಿತ್ ಮೊಯಿನ್. ಇವತ್ತು ನಾನು ಒಂದು ಹೊಸ ವಿಡಿಯೋ ಅಲ್ಲಿ ಬಂದಿದ್ದೀನಿ. ದಟ್ ಈಸ್ ಆ್ಯಸ್ ಪರ್ ಯುವರ್ ರಿಕ್ವೆಸ್ಟ್, ದಟ್ ಈಸ್ ದ ಕೆರಿಯರ್ ಗೈಡೆನ್ಸ್. ಲೆಟ್ ಸಿ ವಾಟ್ ಆರ್ ದ ಸ್ಟ್ರೀಮ್ಸ್ ಯು ಹ್ಯಾವ್, ವಾಟ್ ಆರ್ ದ ಫೀಲ್ಡ್ಸ್ ಯು ಹ್ಯಾವ್, ಆ್ಯಂಡ್ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಯು ಆರ್ ಗೋಯಿಂಗ್ ಟು ಫೇಸ್ ವೈಲ್ ಚೂಸಿಂಗ್ ದ ಸ್ಟ್ರೀಮ್ ಆ್ಯಂಡ್ ಆರ್ ಗೋಯಿಂಗ್ ಟು ಚೂಸ್ ದ ಫೀಲ್ಡ್. ಓಕೆ, ನಿಮಗೆ ಗೊತ್ತಿರುವ ಹಾಗೆ ನಾನು ಸ್ವಲ್ಪ ಕನ್ನಡದಲ್ಲೂ ಕೂಡ ಮಧ್ಯದಲ್ಲಿ ಮಾತಾಡ್ತೀನಿ, ಬಿಕಾಸ್ ಇಟ್ ಶುಡ್ ಬಿ ವೆರಿ ಮಚ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಯು ಪೀಪಲ್. ಸ್ವಲ್ಪ ಜನ ಇಂಗ್ಲೀಷಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿದರು, ಬಟ್ ಸ್ಟಿಲ್ ಐ ವಿಲ್ ಗೋ ಪ್ರಿಫರಿಂಗ್ ಟು ದ ಕನ್ನಡ ಲ್ಯಾಂಗ್ವೇಜ್ ಇನ್ ಬಿಟ್ವೀನ್, ಬಿಕಾಸ್ ತುಂಬ ಕನ್ನಡಿಗರಿಗೂ ಮತ್ತು ತುಂಬ ನನ್ನ ಮಕ್ಕಳು ಯಾರು, ನನ್ನ ಸ್ಟೂಡೆಂಟ್ಸ್ ಯಾರಿದ್ದಾರೆ ಎಲ್ರಿಗೂ ಕೂಡ ಇದು ರೀಚ್ ಆಗಬೇಕು. ಓಕೆನಾ? ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ಬಿಕಾಸ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ಹೌ ಮೆನಿ ಸ್ಟ್ರೀಮ್ಸ್ ಯು ಹ್ಯಾವ್ ಆಫ್ಟರ್ 10th, ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಆ್ಯಂಡ್ ಆಫ್ಟರ್ ಸೆಕೆಂಡ್ PUC ವಾಟ್ ಯು ಆರ್ ಗೋಯಿಂಗ್ ಟು ಡೂ. ಸೊ ಈ ಎಷ್ಟೆಲ್ಲ ಆಪ್ಷನ್ಸ್ ಇದೆ ನಿಮ್ಮ ಹತ್ರ, ಆ್ಯಂಡ್ ಯಾವ ಆಪ್ಷನ್ಸ್ ಒಳ್ಳೆಯದು ನಿಮಗೆ ಅಂತ ನಾನು ಇವತ್ತು ಈ ವಿಡಿಯೋಲಿ ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ಲಾಸ್ಟ್ವರೆಗೂ ನೋಡಿ, ಆ್ಯಂಡ್ ಈವನ್ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್ ಎಟ್ go and subscribe to my channel, and also share this video to your friends. Okay, coming back to the topic, that is career guidance and what should be chosen after at SSLC and second PUC. ಸೊ ನಿಮಗೆ ಗೊತ್ತಿರೋ ಹಾಗೆ ರೀಸೆಂಟಾಗಿ ಯು ಹ್ಯಾವ್ ಆಲ್ ರಿಟರ್ನ್ ದ SSLC ಎಕ್ಸಾಮ್ಸ್, ಆ್ಯಂಡ್ ದ ರಿಸಲ್ಟ್ಸ್ ಆರ್ ಗೋಯಿಂಗ್ ಟು ಬಿ ಅನೌನ್ಸ್ಡ್ ಇನ್ ಫ್ಯೂ ಡೇಸ್. ಓಕೆನಾ? ಸೆಕೆಂಡ್ PUCದು ರಿಸಲ್ಟ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ, ಆ್ಯಂಡ್ ದೋಸ್ ಪೀಪಲ್, ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಸೆಕೆಂಡ್ PUC, ದೇ ಆರ್ ಆಲ್ಸೋ ಸ್ಟಿಲ್ ಇನ್ ಕನ್ಫ್ಯೂಷನ್ ದಟ್ ವಾಟ್ ಶುಡ್ ಐ ಟೇಕ್, ವಿಚ್ ಸ್ಟ್ರೀಮ್ ಶುಡ್ ಐ ಗೋ, ವಿಚ್ ಫೀಲ್ಡ್ ಈಸ್ ಗುಡ್ ಫಾರ್ ಮೀ, ಇನ್ ವಿಚ್ ಫೀಲ್ಡ್ ಐ ಆಮ್ ಗೋಯಿಂಗ್ ಟು ಅರ್ನ್ ಮೋಸ್ಟ್, ಆರ್ ವಿಚ್ ಈಸ್ ದ ಹೈಯೆಸ್ಟ್ ಪ್ರಿಯಾರಿಟಿ ಜಾಬ್, ಆ್ಯಂಡ್ ಇನ್ ವಿಚ್ ಜಾಬ್ ಐ ಆಮ್ ಗೋಯಿಂಗ್ ಟು ಗೆಟ್ ಅ ರೆಸ್ಪೆಕ್ಟ್ ಆರ್ ಡಿಗ್ನಿಟಿ. ಈ ತುಂಬ ಕ್ವಶನ್ಸ್, ಹಲವಾರು ಕ್ವಶನ್ಸ್ಗೆ ಈ ವಿಡಿಯೋಲಿ ಇವತ್ತು ನಿಮಗೆ ಆನ್ಸರ್ ಸಿಗ್ಬೋದು. ಓಕೆ, ನಾವು ಫಸ್ಟು ಕರಿಯರ್ ಗೈಡೆನ್ಸ್ ಅಂದಿದ ತಕ್ಷಣ SSLC 10th ಎಕ್ಸಾಮ್ ಆಯಿತು ನಿಮ್ಮದು, ನಿಮ್ಮ ಹತ್ರ ತುಂಬ ಆಪ್ಷನ್ಸು ಕೂಡ ಇರುತ್ತೆ, ಆ್ಯಂಡ್ ಈವನ್ ತುಂಬ ಕನ್ಫ್ಯೂಷನ್ಸು ಕೂಡ ಇರುತ್ತೆ. ಲೆಟ್ ಮಿ ಟಾಕ್ ಯು ಅಬೌಟ್ ದ ಫ್ಯೂ ಕ್ಯಾಟಗರೀಸ್ ಆಫ್ ಸ್ಟೂಡೆಂಟ್ಸ್. ನನ್ನ ಪ್ರಕಾರ, ನಾನು ಅನಿಸಿರೋ ಪ್ರಕಾರ, ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ, ಅಥವಾ ನನ್ನ ಸ್ಟೂಡೆಂಟ್ಸನ್ನು ಎಲ್ಲ ಮೀಟ್ ಆದಾಗ ನನಗೆ ಗೊತ್ತಾಗಿರೋಂಥದ್ದು, ಮಕ್ಕಳು ಯಾವ ರೀತಿಯಲ್ಲಿ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ, ಮತ್ತು ಯಾವ ರೀತಿಯಲ್ಲಿ ಅವ್ರ ಹತ್ರ ಟಾಪಿಕ್ಸ್ ಇರುತ್ತೆ, ಮತ್ತು ತುಂಬ ಸಜೆಷನ್ಸ್ ಜನರು ಕೊಡುವಾಗ ಅವರೆಲ್ಲ ಕನ್ಫ್ಯೂಸ್ ಆಗ್ತಾರಂತ. ಫಸ್ಟ್ ಕ್ಯಾಟಗರಿಯಲ್ಲಿ ಸ್ಟೂಡೆಂಟ್ಸ್ ಬರೋಂಥದ್ದು, ಇನ್ ದಿ ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆರ್ ಟೋಟಲಿ ಕನ್ಫ್ಯೂಸ್ಡ್ ಇನ್ ದಟ್. ಅದರಲ್ಲಿ ಅವರು ಥಿಂಕ್ ಮಾಡೋವಂಥದ್ದು ಯಾವ ರೀತಿಯಲ್ಲಿ ಅಂದರೆ, ಇನ್ ನೆಕ್ಸ್ಟ್ ನಾನು ಯಾವ ಸಬ್ಜೆಕ್ಟ್ ತೊಗೋಬೇಕು, ಅಥವಾ ಯಾವ ಕೋರ್ಸ್ಗೆ ಹೋಗಬೇಕು, ನಾನು ಯಾವ ಫೀಲ್ಡನ್ನು ನಾನು ಚೂಸ್ ಮಾಡಬೇಕು ಅಂದಾಗ ಅವರು ಆನ್ಸರ್ ಕೊಡೋಂಥದ್ದು ನಿಮಗೆ ನಮ್ಮ ಅಕ್ಕ ಅಥವಾ ನಮ್ಮ ಅಣ್ಣ, ಆರ್ ಮೈ ರಿಲೇಟಿವ್ಸ್, ಹೂ ಎವರ್ ದೇ ಆರ್ ಪರ್ಸ್ಯೂಯಿಂಗ್ ಸಮ್ ಜಾಬ್ ಆರ್ ಡೂಯಿಂಗ್ ಸಮ್ ವರ್ಕ್ ಇನ್ ಒನ್ ಪರ್ಟಿಕ್ಯುಲರ್ ಫೀಲ್ಡ್, ಐ ಆಮ್ ಗೋಯಿಂಗ್ ಟು ಡೂ ದಟ್ ವರ್ಕ್. ಓಕೆನಾ? ಅಥವಾ ನಿಮ್ಮ ಸೆಕೆಂಡ್ ಕ್ಯಾಟಗರಿಯಲ್ಲಿ ಈಗ ಬರೋಂಥದ್ದು ಸ್ಟೂಡೆಂಟ್ಸ್, ಅವರು ಏನು ಥಿಂಕ್ ಮಾಡ್ತಾರೆ ಅಂದರೆ, ನನ್ನ ಪೇರೆಂಟ್ಸ್ ಅವರು ಯಾವುದು ನನಗೆ ಹೇಳ್ತಾರೆ ನಾನು ಅದನ್ನು ಚೂಸ್ ಮಾಡ್ತೀನಿ, ಆ ಸಬ್ಜೆಕ್ಟ್ ಚೂಸ್ ಮಾಡ್ತೀನಿ, ಆ ಸ್ಟ್ರೀಮ್ಗೆ ನಾನು ಹೋಗ್ತೀನಿ. ಥರ್ಡ್ ಕ್ಯಾಟಗರಿಯಲ್ಲಿ ಬರೋಂಥದ್ದು ಸ್ಟೂಡೆಂಟ್ಸ್ ಏನಾಗಿರ್ತಾರೆ ಅಂದರೆ, ದೇ ಆರ್ ಸೋ ಮಚ್ ಲೈಕ್, ಅವ್ರು ಯಾವ ಥರ ಥಿಂಕ್ ಮಾಡ್ತಾರೆ ಅಂದರೆ, ಈಗ ಎಕ್ಸಾಮ್ ಮುಗೀತು, ಲೆಟ್ ಮೀ ಡೂ ಸಮ್ ಡಿಗ್ರಿ, ಲೆಟ್ ಮೀ ಡೂ ಸಮ್ ಹೈಯರ್ ಡಿಗ್ರಿ, ಆ್ಯಂಡ್ ಲೆಟ್ ಮೀ ಡೂ ಒನ್ ಮೋರ್ ಡಿಗ್ರಿ ಆಫ್ಟರ್ ದಟ್. ನಾನು ಎಷ್ಟು ಜಾಸ್ತಿ ಓದ್ತೀನಿ, ನನಗೆ ಅಷ್ಟೊಂದು ಏನು ಸಿಗುತ್ತೆ, ನನಗೆ ಅಷ್ಟೊಂದು ಒಳ್ಳೆ ಜಾಬ್ ಸಿಗ್ಬೋದು, ನನಗೆ ಅಷ್ಟೊಂದು ಒಳ್ಳೆ ಅಪರ್ಚುನಿಟೀಸ್ ಸಿಗ್ಬೋದು ಅಂತ ಅವರು ಕೂಡ ಆ ಥರ ಥಿಂಕ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ಯಾಟಗರಿ, ಇನ್ ದ ನೆಕ್ಸ್ಟ್ ಕ್ಯಾಟಗರಿ ದ ಸ್ಟೂಡೆಂಟ್ಸ್ ಆರ್ ಲೈಕ್ XYZ ಸ್ಟೂಡೆಂಟ್ಸ್. ಏನು ಥಿಂಕ್ ಮಾಡ್ತಾರೆ ಅಂದರೆ, ಓಕೆ ನಾನು ಈಗ ಯಾರೋ ಏನೋ ಹೇಳ್ತಿದ್ದಾರೆ ಅದನ್ನು ಮಾಡೋಣ, ಅಥವಾ ಎಲ್ಲಿ ರಶ್ ಜಾಸ್ತಿ ಇದೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್, ಮೆಡಿಕಲ್, ಇಲ್ಲಿ ಏನಾಗಿರುತ್ತೆ, ರಶ್ ಜಾಸ್ತಿ ಇರುತ್ತೆ, ಅಂದರೆ ಮಕ್ಕಳು ತುಂಬ ಸ್ಕೋಪ್ ಇಟ್ಕೊಂಡು ಏನಾಗಿರ್ತಾರೆ ಅಂದರೆ, ಈ ಫೀಲ್ಡಲ್ಲಿ ತುಂಬ ಜನ ಹೋಗ್ತಿದ್ದಾರೆ ಅಂದರೆ ಈ ಫೀಲ್ಡ್ ಒಳ್ಳೆಯದು, ಸೊ ಲೆಟ್ಸ್ ಗೋ ಟು ದಿಸ್ ಫೀಲ್ಡ್. ಸೊ ಈ ರೀತಿಯಲ್ಲಿ ಥಿಂಕ್ ಮಾಡ್ತಾರೆ. ಓಕೆನಾ? ಸೊ ದೀಸ್ ಆರ್ ಸಮ್ ಕ್ಯಾಟಗರೀಸ್ ಆಫ್ ಸ್ಟೂಡೆಂಟ್ಸ್ ಹೂ ಥಿಂಕ್ಸ್ ದಟ್ ಯಾವ ಸ್ಟ್ರೀಮ್ ನಾವು ತೊಗೊಂಡ್ರೆ ಒಳ್ಳೆಯದು, ಯಾವ ಸ್ಟ್ರೀಮ್ ನಾವು ತೊಗೊಂಡಿಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ. ಓಕೆ, ನಾವು ಕಮ್ಮಿಂಗ್ ಈ ಎಲ್ಲ ಕನ್ಫ್ಯೂಷನ್ಸಿಂದ ಆಚೆ ಬರೋದು ಹೇಗೆ? ಸೊ ಬಿಫೋರ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಕೋರ್ಸಸ್ ಆ್ಯಂಡ್ ದ ಸ್ಟ್ರೀಮ್ಸ್ ವಾಟ್ ಆಲ್ ಯು ಹ್ಯಾವ್, ಲೆಟ್ ಮಿ ಕ್ಲಿಯರ್ ಯು ಸಮ್ ಆಫ್ ಯುವರ್ ಕನ್ಫ್ಯೂಷನ್. ಈ ವಿಡಿಯೋ ಅಲ್ಲಿ ನಾನು ಇನ್ಫಾರ್ಮೇಷನ್ನು ಸ್ವಲ್ಪ ಈ ವಿಡಿಯೋ ಕಂಟಿನ್ಯೂ ಆದಮೇಲೆ ನಾನು ಕೊಡ್ತೀನಿ, ಬಿಕಾಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಓವರ್ ಹಿಯರ್ ಈಸ್, ನಿಮಗೆ ಅರ್ಥ ಆಗಬೇಕಾಗಿರೋಂಥದ್ದು, ನೀವು
ಚೂಸ್ ಮಾಡೋಂಥದ್ದು ಸ್ಟ್ರೀಮ್ ಏನಾಗಿದೆ ಅದು ಫಸ್ಟ್ ಸೆಲ್ಫ್ ವ್ಯಾಲ್ಯೂಯೇಷನ್ ಆಗಿರಬೇಕು, ನಿಮ್ಮದು ಸೆಲ್ಫ್ ವ್ಯಾಲ್ಯೂಯೇಷನ್ ಆಗಿರಬೇಕು. ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇಸ್ ನಮ್ಮ ಪೇರೆಂಟ್ಸ್ ನನಗೆ ಫೋರ್ಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಎಲ್ಲರೂ ಕೂಡ ಹೇಳೋದು ಸೈನ್ಸ್ ಸ್ಟ್ರೀಮ್ ಒಳ್ಳೆ ಎಜುಕೇಟೆಡ್ ಅಥವಾ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್, ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ತೊಗೊಳ್ಳೋಂಥದ್ದು ಸೈನ್ಸ್. ಸ್ವಲ್ಪ ಅದಕ್ಕೆ ಕಮ್ಮಿ ಸ್ಕೋರ್ ಮಾಡೋವಂಥದ್ದು ಮಕ್ಕಳು ಏನು ಮಾಡ್ತಾರೆ, ಕಾಮರ್ಸ್ ಸ್ಟ್ರೀಮ್ಗೆ ಹೋಗ್ತಾರೆ. ಇನ್ನೂ ಸ್ವಲ್ಪ ಕಮ್ಮಿ ಅಂದರೆ ನನಗೆ ಇಷ್ಟ ಇಲ್ಲ ಓದಲಿಕ್ಕೆ ಅನ್ನೋರು ಕೂಡ ಏನು ಮಾಡ್ತಾರೆ, ಆರ್ಟ್ಸ್ ಸ್ಟ್ರೀಮ್ಗೆ ಹೋಗ್ತಾರೆ. ದಟ್ ಈಸ್ ಹ್ಯುಮ್ಯಾನಿಟೀಸ್ ಅಂತ ಈಗ ಅದನ್ನು ಕರಿತೀವಿ. ಸೊ ಅರ್ಥ ಆಗ್ತಿದೆಯಲ್ಲ, ಈ 3 ಸ್ಟ್ರೀಮ್ಸ್ ಅನ್ನು ನಾವು ನೋಡುವಾಗ ನಮಗೆ ಒಂದು ಅರ್ಥ ಆಗುವಂಥದ್ದು, ಮ್ಯಾಕ್ಸಿಮಮ್ 50% ಆಫ್ ದ ಸ್ಟೂಡೆಂಟ್ಸ್ ಆರ್ ಚೂಸಿಂಗ್ ದ ಸ್ಟ್ರೀಮ್ಸ್ ಬೇಸ್ಡ್ ಆನ್ ದೇರ್ ಪೇರೆಂಟ್ಸ್ ಪ್ರೆಷರ್. ಅವರ ಪೇರೆಂಟ್ಸ್ ಏನು ಪ್ರೆಷರ್ ಮಾಡ್ತಿದ್ದಾರೆ ಅದನ್ನು ಅವರು ಥಿಂಕ್ ಮಾಡಿ, ಅದನ್ನು ಅವರು ಕನ್ಸಿಡರ್ ಮಾಡಿ ಏನು ಮಾಡ್ತಿದ್ದಾರೆ, ಚೂಸ್ ಮಾಡ್ತಿದ್ದಾರೆ. ದೇ ಆರ್ ನಾಟ್ ಗೋಯಿಂಗ್ ಟು ಚೂಸ್ ದೇರ್ ಸ್ಟ್ರೀಮ್ ಆರ್ ದ ಫೀಲ್ಡ್ ಬೇಸ್ಡ್ ಆನ್ ದೇರ್ ಸೆಲ್ಫ್ ವ್ಯಾಲ್ಯೂಯೇಷನ್. ಸೆಲ್ಫ್ ವ್ಯಾಲ್ಯೂಯೇಷನ್ ಅಂದರೆ ಏನು? ಸೆಲ್ಫ್ ವ್ಯಾಲ್ಯೂಯೇಷನ್ ಈಸ್ ನಥಿಂಗ್ ಬಟ್ ನಾನು ಯಾವ ಫೀಲ್ಡಲ್ಲಿ ಚೆನ್ನಾಗಿ ವರ್ಕ್ ಮಾಡ್ಬೋದು. ಇನ್ ದ ಸೆನ್ಸ್, ನಾನು ಈ ಕೆಲಸಕ್ಕೆ ಹೋದರೆ ನಾನು ಈಗ ಡಾಕ್ಟರ್ ಆದರೆ ನನಗೆ ಯಾವ ರೀತಿಯಲ್ಲಿ ನನಗೆ ಹೆಲ್ಪ್ ಆಗ್ಬೋದು, ಅಥವಾ ನಾನು ಈ ಕೆಲಸ ಮಾಡ್ಬೋದಾ, ನನ್ನ ಒಂದು ಆಪ್ರೇಷನ್ ಥಿಯೇಟ್ರಲ್ಲಿ ನಿಂತ್ಕೊಂಡು ಒಂದು ಆಪ್ರೇಷನ್ ಮಾಡ್ಬೋದಾ, ಆರ್ ಕ್ಯಾನ್ ಐ ಬಿ ಅ ಸಿವಿಲ್ ಇಂಜಿನಿಯರ್, ನಾನು ಒಂದು ಜಾಗದಲ್ಲಿ ನಿಂತ್ಕೊಂಡು ಒಂದು ಪ್ಲ್ಯಾನಿಂಗ್ ಹಾಕಿ ಈ ಥರ ಮನೆ ಕಟ್ಬೋದು, ಈ ಥರ ಇದು ಮಾಡ್ಬೋದು ಅಂತ ನಾನು ಒಂದು ಪ್ಲ್ಯಾನಿಂಗ್ ಎಲ್ಲ ಹಾಕಿಕೊಡ್ಬೋದಾ, ಇಂಜಿನಿಯರಿಂಗ್ ವರ್ಕ್ ಮಾಡಿಕೊಡ್ಬೋದಾ, ಆರ್ ಕ್ಯಾನ್ ಐ ಡೂ ಚಾಲೆಂಜ್ ಇನ್ ದ ಕೋರ್ಟ್, ಕ್ಯಾನ್ ಐ ಬಿಕಮ್ ಅ ಲಾಯರ್. ಇದೆಲ್ಲ ಸೆಲ್ಫ್ ವ್ಯಾಲ್ಯೂಯೇಷನ್. ಫಸ್ಟ್ ಯು ಹ್ಯಾವ್ ಟು ಆಸ್ಕ್ ಯುವರ್ ಸೆಲ್ಫ್. ನಾನು ತುಂಬ ಮಕ್ಕಳನ್ನು ನೋಡಿದ್ದೀನಿ, ನಾನು ಕ್ಲಾಸಲ್ಲಿ ಮಕ್ಕಳನ್ನು ಮಾತಾಡುವಾಗ ಅವ್ರು ಹೇಳೋಂಥದ್ದು, ಅವ್ರ ಏಮ್ಸ್ ಏನಿದೆ, ವಾಟ್ ಈಸ್ ಯುವರ್ ಏಮ್ ಅಂದಿದ ತಕ್ಷಣ, ಸರ್ ಐ ವಿಲ್ ಟೆಲ್ ಯು ಆಫ್ಟರ್ ದ ರಿಸಲ್ಟ್ಸ್. ಸರ್ ಫಸ್ಟ್ 10th ಮುಗಿಲಿ ಸರ್, ಆಮೇಲೆ ನೋಡೋಣ. ದಿಸ್ ಈಸ್ ನಾಟ್ ದ ಥಿಂಗ್. ಬೀಯಿಂಗ್ ಅ ಸ್ಟೂಡೆಂಟ್, ನೌ ಇಟ್ ಸೆಲ್ಫ್ ಯು ಶುಡ್ ಹ್ಯಾವ್ ಒನ್ ಏಮ್. ನನ್ನ ಏಮ್ ಇದು, ನಾನು ಒಂದು ಡಾಕ್ಟರ್ ಆಗಬೇಕು, ನಾನು ಒಂದು ಇಂಜಿನಿಯರ್ ಆಗಬೇಕು, ನಾನು ಒಂದು IAS ಆಫೀಸರ್ ಆಗಬೇಕು, ನಾನು ಒಂದು ಅಡ್ವೊಕೇಟ್ ಆಗಬೇಕು, ನಾನು ಒಂದು ಹೈಕೋರ್ಟ್ ಜಡ್ಜ್ ಆಗಿರಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರಬೇಕು. Okay, I should become a journalist, I should become a teacher. These are lot of career options you have, lot of professions you have. Why you are not going to these all professions? Why you are not having that idea in your mind? Why you are still in the confusion state? ನನಗೆ ಅರ್ಥ ಆಗಲ್ಲ ನೀವೇನಕ್ಕೆ ಇಷ್ಟು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀರಾ ಇನ್ನೂ ಕೂಡ ಅಂತ. ಓಕೆ, ಕಮ್ಮಿಂಗ್ ಬ್ಯಾಕ್ ಟು ದ ಟಾಪಿಕ್, ದಟ್ ಈಸ್ 10th ಸ್ಟ್ಯಾಂಡರ್ಡ್ ಈಗ ನಿಮ್ಮದು ಮುಗ್ದಿದೆ. ನೀವು ಏನು ಮಾಡಬೇಕು? 10th ಸ್ಟ್ಯಾಂಡರ್ಡ್ ಆಗಿದ ತಕ್ಷಣ ನಾನು ಸೈನ್ಸ್ಗೆ ಹೋಗ್ಬೇಕಾ, ಕಾಮರ್ಸ್ ಹೋಗ್ಬೇಕಾ, ಆರ್ಟ್ಸ್ ಹೋಗ್ಬೇಕಾ? ಈ 3 ಆಪ್ಷನ್ಸ್ ಅಂತೂ ಇಷ್ಟು ಕನ್ಫ್ಯೂಷನ್ ಮಾಡುತ್ತೆ ಅಂದರೆ ನಿಜವಾಗ್ಲೂ ಐ ಆಮ್ ಟೆಲ್ಲಿಂಗ್ ಮೈ ಓನ್ ಎಕ್ಸ್ಪೀರಿಯನ್ಸ್. ನನಗೂ ಕೂಡ ತುಂಬ ಕನ್ಫ್ಯೂಷನ್ ಆಗಿತ್ತು ವೈಲ್ ಐ ವಾಸ್ ಅಬೌಟ್ ಟು ಟೇಕ್ ಮೈ ಸೈನ್ಸ್ ಸ್ಟ್ರೀಮ್. ಓಕೆನಾ? ಸೊ ಒನ್ಸ್ ಯು ಚೂಸ್ ದ ಸ್ಟ್ರೀಮ್, ಇಟ್ ಈಸ್ ನಥಿಂಗ್ ಬಟ್ ಯು ಕ್ಯಾನಾಟ್ ರಿವರ್ಟ್ ಬ್ಯಾಕ್. Or else revert back, you can come back but you will waste your 2 years or 1 year ನಿಮ್ದು ಏನಾಗುತ್ತೆ, ವೇಸ್ಟ್ ಆಗುತ್ತೆ if you are choosing the wrong stream and going to the wrong field. See, by taking commerce you cannot become a doctor, by taking commerce or arts you cannot become an engineer. ಅರ್ಥ ಆಗ್ತಿದೆಯಲ್ಲ what I am going to tell you? Because choosing the stream is very very important, and ಈ ಸ್ಟ್ರೀಮ್ ಅನ್ನು ಚೂಸ್ ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಆಗಿರೋಂಥದ್ದು ನಿಮ್ಮ ಏಮ್ ಏನು. ಈಗ ನಾನು ಇಫ್ ಐ ಆಮ್ ಗೋಯಿಂಗ್ ಟು ಕುಕ್ ಸಮಥಿಂಗ್, ಇಫ್ ಐ ಆಮ್ ಗೋಯಿಂಗ್ ಟು ಕುಕ್ ಅ ಕೇಸರಿ ಬಾತ್ ಆರ್ ಅ ಬಿರಿಯಾನಿ, ಓಕೆನಾ, ಇಫ್ ಐ ಆಮ್ ಗೋಯಿಂಗ್ ಟು ಕುಕ್ ಸಮಥಿಂಗ್ ಐ ಶುಡ್ ನೋ ವಾಟ್ ಇಂಗ್ರೀಡಿಯೆಂಟ್ಸ್ ಐ ನೀಡ್ ಟು ಪುಟ್ ಇನ್ ದಟ್ ಒನ್. ಇಫ್ ಐ ಡೋಂಟ್ ನೋ ದ ಇಂಗ್ರೀಡಿಯೆಂಟ್ಸ್ ದೆನ್ ಹೌ ಕ್ಯಾನ್ ಐ ಗೆಟ್ ದ ಫುಡ್, ಹೌ ಕ್ಯಾನ್ ಇಟ್ ಬಿ ವೆರಿ ಮಚ್ ಟೇಸ್ಟಿ ಆ್ಯಸ್ ಐ ಹ್ಯಾವ್ ಥಿಂಕ್. ಅರ್ಥ ಆಗ್ತಿದ್ದಿಲ್ಲ. ಸೊ ಯು ಶುಡ್ ಬಿ ಹ್ಯಾವಿಂಗ್ ಒನ್ ಪ್ಲ್ಯಾನ್, ರೂಟ್ ಮ್ಯಾಪ್ ಆಗಿರಬೇಕು ಏನು ಮಾಡಬೇಕು ಅಂತ. ಓಕೆ, ನಾವು ಫಸ್ಟ್ ಯು ಹ್ಯಾವ್ ಒನ್ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ. ನನ್ನ ನನ್ನ ಫಾರ್ಮುಲಾ ಐ ಹ್ಯಾವ್ ಫೌಂಡ್ ದಿಸ್. ನಾನು ಕೂತ್ಕೊಂಡು ಇದ್ರ ಮೇಲೆ ವರ್ಕ್ ಮಾಡಿ, ಆ್ಯಂಡ್ ಈವನ್ ಐ ಆಮ್ ಆಲ್ಸೋ ಟ್ರೈಯಿಂಗ್ ದಿಸ್ ಮೆಥಡ್, ದಟ್ ಈಸ್ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ. ನಮ್ಮ ಹತ್ರ ಯಾವತ್ತೂ ಕೂಡ ನಮ್ಮ ಲೈಫಲ್ಲೂ ಕೂಡ ವೆನ್ ವಿ ಆರ್ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ವಿ ವಾಂಟ್ ಟು ಡೂ ಸಮಥಿಂಗ್, ವಿ ವಾಂಟ್ ಟು ಅಚೀವ್ ಸಮಥಿಂಗ್, ವಿ ಶುಡ್ ಹ್ಯಾವ್ ಅ ಪ್ಲ್ಯಾನ್ ಎ ಆ್ಯಂಡ್ ಪ್ಲ್ಯಾನ್ ಬಿ. ವಾಟ್ ಈಸ್ ದಿಸ್ ಪ್ಲ್ಯಾನ್ ಎ ಆ್ಯಂಡ್ ಪ್ಲ್ಯಾನ್ ಬಿ? ಪ್ಲ್ಯಾನ್ ಎ ಇಸ್ ನಥಿಂಗ್ ಬಟ್ ದ ಮೇನ್ ಪ್ಲ್ಯಾನ್, ನಿಮ್ಮ ಆ್ಯಕ್ಚುಯಲ್ ಪ್ಲ್ಯಾನ್, ನಿಮ್ಮ ಗೋಲ್, ನಿಮ್ಮ ಏಮ್ ಹೈ ಇದೆಯಲ್ಲ, ಅದು ಪ್ಲ್ಯಾನ್ ಎ. ಪ್ಲ್ಯಾನ್ ಬಿ ಇಸ್ ನಥಿಂಗ್ ಬಟ್ ದ ಬ್ಯಾಕಪ್ ಪ್ಲ್ಯಾನ್. ಪ್ಲ್ಯಾನ್ ಬಿ ಇಸ್ ನಥಿಂಗ್ ಬಟ್ ದ ಬ್ಯಾಕಪ್ ಪ್ಲ್ಯಾನ್. ಇದು ಯಾವಾಗ ಬರಬೇಕು ಅಂದರೆ ವೆನ್ ಯು ಫೀಲ್ ದಟ್ ಈ ಪ್ಲ್ಯಾನ್ ನನಗೆ ಎಲ್ಲೋ ಒಂದು ಕಡೆ ವರ್ಕ್ ಆಗ್ತಿಲ್ಲ, ಅಥವಾ ನಾನು ಡ್ಯೂ ಟು ಮೈ ಫೈನಾನ್ಷಿಯಲ್ ಕಂಡೀಷನ್, ಡ್ಯೂ ಟು ಮೈ ಹೆಲ್ತ್ ಕಂಡೀಷನ್, ಡ್ಯೂ ಟು ಮೈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್, ಆರ್ ಡ್ಯೂ ಟು ಸಮ್ ಅದರ್ XYZ ರೀಸನ್ಸ್, ಇಫ್ ಪ್ಲ್ಯಾನ್ ಎ ಈಸ್ ನಾಟ್ ವರ್ಕಿಂಗ್, ಐ ಶುಡ್ ವರ್ಕ್ ಆನ್ ದ ಪ್ಲ್ಯಾನ್ ಬಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಇಟ್ ಶುಡ್ ಬಿ ಗೋಯಿಂಗ್ ಪ್ಯಾರಲಲ್. ಸರ್ ಪ್ಲ್ಯಾನ್ ಎ ಏನು, ಪ್ಲ್ಯಾನ್ ಬಿ ಏನು ಸರ್? ಈಗ ನಿಮ್ಮದು ಒಂದು ಕ್ವಶನ್ ಬರುತ್ತೆ, ಸರ್ ಪ್ಲ್ಯಾನ್ ಎ ಏನು, ಪ್ಲ್ಯಾನ್ ಬಿ ಏನು? ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಬಿಕಮ್ ಅ IAS ಆಫೀಸರ್ ಅಂತ ಅಂದ್ಕೊಳ್ಳಿ.
ದಿಸ್ ಇಸ್ ಅ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಯು. ಐ ವಾಂಟ್ ಟು ಬಿಕಮ್ ಆನ್ IAS ಆಫೀಸರ್, ಐ ವಾಂಟ್ ಟು ಸರ್ವ್ ಟು ದ ನೇಷನ್, ದಿಸ್ ಇಸ್ ಮೈ ಪ್ಲಾನ್ ಎ. ಸೊ IAS ಆಫೀಸರ್, ಬಿಕಮಿಂಗ್ ಆನ್ IAS ಆಫೀಸರ್ ಇಸ್ ನಾಟ್ ಸೋ ಈಸಿ, ಅದು ಕೂಡ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಇದನ್ನು ಆಗಬೇಕು ಅಂದರೆ ಇಫ್ ಇನ್ ಕೇಸ್ ನಾನು IAS ಆಫೀಸರ್ ಆಗಿಲ್ಲ ಅಂದರೆ ನಾನು ಏನು ಮಾಡಬೇಕು, ಅಲ್ಲಿಗೆ ಎಲ್ಲ ಸ್ಟಡೀಸ್ ಡ್ರಾಪ್ ಮಾಡಿಬಿಟ್ಟು ನಾನು ಇಷ್ಟು ವರ್ಷ ಓದಿರೋಂಥದ್ದು ಎಲ್ಲ ನನ್ನ ಶ್ರಮ ಏನಿದೆ ಎಲ್ಲ ಬಿಟ್ಬಿಟ್ಟು ನಾನು ಮನೇಲಿ ಕೂತ್ಕೋಬೇಕಾ, ಏನು ಕೆಲಸ ಇಲ್ದಂಗೆ ಕೂತ್ಕೋಬೇಕಾ? ಆಬ್ವಿಯಸ್ಲಿ ಬಾಯ್ಸ್ ಕೆನಾಟ್ ಸಿಟ್ at their homes because they need to earn, they need to take care of their families. Even now the girls are taking care of their families, even they need to earn. ಸೊ ಅರ್ಥ ಆಗ್ತಿದೆಯಲ್ಲ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ, ಇದು ಬ್ಯಾಕಪ್ ಪ್ಲಾನ್ ಆಗಿರಬೇಕು ಪ್ಲ್ಯಾನ್ ಬಿ. ಸೊ ಈಗ ಪ್ಲ್ಯಾನ್ ಎ ಅಲ್ಲಿ ನಾನು ಒಂದು IAS ಪ್ರೊಫೆಷನನ್ನು ಚೂಸ್ ಮಾಡಿದೆ, ಅಥವಾ ಐ ಹ್ಯಾವ್ ಚೂಸ್ಡ್ ಒನ್ MBBS ಆರ್ ಐ ಆಮ್ ಚೂಸಿಂಗ್ ಒನ್ ಇಂಜಿನಿಯರಿಂಗ್ ಕೋರ್ಸ್, ಇದೆಲ್ಲ ನಂದು ಹೈ ವೋಲ್ಟೇಜ್ ಅಂತ ಕರಿತಿರಲ್ಲ, ಆ ಥರ ಒಂದು ಏಮ್ ಏನಾಗಿರುತ್ತೆ ಅದು ಪ್ಲ್ಯಾನ್ ಎ ಅಲ್ಲಿರಬೇಕು. ಆ್ಯಂಡ್ ಪ್ಲ್ಯಾನ್ ಬಿ ಶುಡ್ ಬಿ ಅ small one that is very easily accessible. For example, you choose some professions which easily you can go, ಎಲ್ಲಿ ನಿಮಗೆ ಜಾಸ್ತಿ ಸ್ಪೆಂಡ್ ಮಾಡೋದು ಫೈನಾನ್ಷಿಯಲಿ ನಿಮಗೆ ಏನು ಸ್ಪೆಂಡ್ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ, ಜಾಸ್ತಿ ನೀವು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ, ಜಾಸ್ತಿ ನೀವು ಅದಕ್ಕೆ ಫೋಕಸ್ ಮಾಡಬೇಕು ಅಂತಲೂ ಅವಶ್ಯಕತೆ ಇರಲ್ಲ, ಬಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಜಾಬ್. ನಾನು ಈಗ IAS ಓದ್ತಾ ಇರ್ತೀನಿ, ಇನ್ ಬಿಟ್ವೀನ್ ವಾಟ್ ಐ ಆಮ್ ಗೋಯಿಂಗ್ ಟು ಡು, ಹೌ ಎವರ್ ಐ ಶುಡ್ ಬಿ ಹ್ಯಾವಿಂಗ್ ಅ ಪರ್ಟಿಕ್ಯುಲರ್ ಗ್ರ್ಯಾಜುಯೇಷನ್ ಡಿಗ್ರಿ, ಒಂದು ಗ್ರ್ಯಾಜುಯೇಷನ್ ಒಂದು ಆಗಿರಬೇಕು ನಾನು IAS ಓದಬೇಕಂದ್ರೆ. ಸೊ ಗ್ರ್ಯಾಜುಯೇಷನ್ ಆದಮೇಲೆ ಯು ಹ್ಯಾವ್ ಸಮ್ ಅದರ್ ಆಪ್ಷನ್ಸ್, ಯು ಕ್ಯಾನ್ ಐದರ್ ಡೂ ಅ ಟೀಚಿಂಗ್ ಜಾಬ್ ಇನ್ ಎನಿ ಸ್ಟ್ರೀಮ್. ಇಫ್ ಯು ಗೋ, ಯು ಕ್ಯಾನ್ ಚೂಸ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆ್ಯಂಡ್ ಯು ಕ್ಯಾನ್ ಬಿ ಅ teacher by doing the 2 more years extra course, that is D.Ed or B.Ed. Okay, that is the teaching course, that is a training course. ಓಕೆನಾ, ಈ ಥರ ಆಗ್ಬೋದು. ಆರ್ ದ ಗ್ರಾಫಿಕ್ ಡಿಸೈನರ್ ಯು ಕ್ಯಾನ್ ಬಿಕಮ್. ಆ್ಯಂಡ್ ಇಫ್ ಯು ಹ್ಯಾವ್ ಡನ್ ಅ ಬೇಸಿಕ್ ಡಿಗ್ರಿ ಕೋರ್ಸ್ ಆರ್ ಯು ಹ್ಯಾವ್ ಡನ್ ಅ ಬೇಸಿಕ್ ಕೋರ್ಸಸ್, ನಾನೀಗ ನಿಮಗೆ ಹೇಳ್ತೀನಿ ಯಾವುದೆಲ್ಲ ಬೇಸಿಕ್ ಕೋರ್ಸಸ್ ಇದೆ ಆ್ಯಂಡ್ ಯಾವುದೆಲ್ಲ 10th ಆದಮೇಲೆ ಇದೆ, 2 years ಕೋರ್ಸಸ್ ಯಾವುದು, 3 years ಕೋರ್ಸಸ್ ಯಾವುದು, 4 years ಕೋರ್ಸಸ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಯಾವುದು ಅಂತ. ಸೊ ಅರ್ಥ ಆಗ್ತಿದೆಯಲ್ಲ, ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಅನ್ನು ನೀವು ಚೂಸ್ ಮಾಡಬೇಕು. ಸೊ ಈಗ ನಾನು ನಿಮ್ಮ ಮುಂದೆ ಈಗ ನಾನು ಡಿಸ್ಪ್ಲೇ ಮಾಡ್ತೀನಿ ಯಾವುದೆಲ್ಲ ಕೋರ್ಸಸ್ ಇದೆ ಆ್ಯಂಡ್ ಯಾವ ರೀತಿಯಲ್ಲಿ ನೀವು ಇದನ್ನು ಓದಿದ್ರೆ ನಿಮಗೆ ಈಸಿಯಾಗಿ ನಿಮಗೆ ಅಚೀವ್ ಮಾಡ್ಬೋದು, ನಿಮ್ಮ ಗೋಲ್ಸನ್ನು ನೀವು ಅಚೀವ್ ಮಾಡ್ಬೋದು ಅಂತ. ಸೊ ನಾವು ಕಮ್ಮಿಂಗ್ ಟು ದ ಮೇನ್ ಟಾಪಿಕ್, ದಟ್ ಈಸ್ ವಾಟ್ ಈಸ್ ಆಫ್ಟರ್ ಕ್ಲಾಸ್ 10th. ಸಿ ಕ್ಲಾಸ್ 10 ಆದಮೇಲೆ ಯು ಹ್ಯಾವ್ ಡಿಪ್ಲೊಮಾ ಕೋರ್ಸಸ್, ದಟ್ ಈಸ್ 2 years ITI ಕೋರ್ಸು ಕೂಡ ನಿಮಗೆ ಬರುತ್ತೆ. 2 years ITI ಕೋರ್ಸ್. ಈ ITI ಕೋರ್ಸಲ್ಲಿ ಏನು ಬರುತ್ತೆ ಅಂದರೆ, ಸಿ ದೇರ್ ಇಸ್ ಅ ಮೋರ್ ಸ್ಪೆಷಲೈಸೇಷನ್ ಇನ್ ITI ಕೋರ್ಸಸ್. ಅದು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಸಿ ಹಿಯರ್ ಯು ಹ್ಯಾವ್ ಫಿಟ್ಟರ್, then computer science, then you have civil draftsman, then you have mechanical, radio and TV, motor vehicles and AC mechanic, then you have the electrician, plumber, surveyor, electrical, machine tools, welder, fireman and paint technology. So these are the 12 specializations in the ITI course. If you are choosing the ITI course of 2 years, you can choose these specializations and you can become a one specialization in this. And also ನಾನು ಇನ್ನೊಂದು ನಿಮ್ಮ ಕ್ವಶನ್ ಬರ್ಬೋದು, ಸರ್ ಇದು ಮಾಡಿದ ತಕ್ಷಣ ನಮಗೆ ಕೆಲಸ ಸಿಗ್ಬೋದಾ ಸರ್? ಎಸ್, ಆಬ್ವಿಯಸ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಜಾಬ್ ಇಫ್ ಯು ಆರ್ ಕ್ವಾಲಿಫೈಡ್. ನೀವು ಇಷ್ಟು ಕೋರ್ಸ್ ಇದು ಮಾಡಿಬಿಟ್ಟು ದೇರ್ ವಿಲ್ ಬಿ ಅ ಕಾಲ್ ಫಾರ್ ದ ಗೌರ್ಮೆಂಟ್ ಜಾಬ್ಸ್ ತುಂಬ ಕಾಲ್ ಫಾರ್ ಮಾಡುತ್ತೆ. ಸಿ ಯು ಕ್ಯಾನ್ ಈಸಿಲಿ go and apply, and if you pass the exam, you are going to get a government job in these fields, that is fireman, paint technology, welder or the some other courses. Without doing these courses, you cannot get a government job or not even a job in any other fields. Okay, so ಈಗ next we are coming to the next course, that is after 10th we have Polytechnic is of 3 years. Polytechnic ಅಲ್ಲಿ 3 years ಇರುತ್ತೆ, and in these 3 years you have some certain specialization, that is Polytechnic in mechanical you can do, or else you can do computer science, automobiles, civil, biotechnology, electrical, agriculture, communication, leather technology, textile technology, plastic technology, rubber technology. So these are the some few more 12 options you have in the this one. Understood? So these are the some options. So coming to the next, ಈಗ ಓಕೆ ಸರ್, ನಾನು ಇದು ಡಿಪ್ಲೊಮಾ ಕೋರ್ಸಸ್ ಬಿಟ್ಟು ನಾನು ಏನು ಮಾಡಿದೆ, ಸೈನ್ಸ್ ಸ್ಟ್ರೀಮ್
ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟ್ರೀಮ್, ದಟ್ ಈಸ್ PUC, ದಟ್ ಈಸ್ ಅ ಇಂಟರ್ಮೀಡಿಯೇಟ್. ಯೂಶ್ವಲಿ 90+ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಡೂ ದ ಸೆಕೆಂಡ್ PUC ಚೂಸ್ ಮಾಡ್ತೀರಾ. ಅದರಲ್ಲಿ ನಿಮಗೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಈ 3 ಸ್ಟ್ರೀಮ್ಸಲ್ಲಿ ಸರ್ ನಾವು ಯಾವುದನ್ನು ಚೂಸ್ ಮಾಡಬೇಕು? ಸೈನ್ಸ್ ಇದೆ, ಕಾಮರ್ಸ್ ಇದೆ, ಆರ್ಟ್ಸ್ ಇದೆ. ನಾನು ಜಾಸ್ತಿ ಚೆನ್ನಾಗಿ ಓದ್ತಿದ್ದೀನಿ ಅಂದರೆ ನಾನು ಏನು ಮಾಡ್ತೀನಿ? ಸೈನ್ಸ್ ತಗೋತೀನಿ. ಸ್ವಲ್ಪ ಕಮ್ಮಿ ಇದೆ ಅಂದರೆ ನಾನು ಕಾಮರ್ಸ್ ತಗೋತೀನಿ. ನಾನು ಇಫ್ ಐ ಆಮ್ ವೆರಿ ಮಚ್ ಡಲ್ ಆರ್ ಸಮಥಿಂಗ್ ಐ ಡೋಂಟ್ ನೋ, ಐ ಆಮ್ ಗೋಯಿಂಗ್ ಟು ಚೂಸ್ ದ ಆರ್ಟ್ಸ್ ಸ್ಟ್ರೀಮ್, ದಟ್ ಈಸ್ ದ ಹ್ಯುಮ್ಯಾನಿಟೀಸ್ ಅಂತ ಇದೆಲ್ಲರೂ ಮೈಂಡಲ್ಲಿ ಇರುತ್ತೆ. ಸಿ ದಿಸ್ ಈಸ್ ನಾಟ್ ದ, ಇಟ್ ಶುಡ್ ನಾಟ್ ಬಿ ದಿ ಇನ್ ಯುವರ್ ಮೈಂಡ್. ಸಿ ಯಾವ ಸ್ಟ್ರೀಮಲ್ಲಿ ಹೋದ್ರೂ ಕೂಡ ನೀವು ಓದಲೇಬೇಕು. ಈವನ್ ಇಫ್ ಯು ಆರ್ ಗೋಯಿಂಗ್ ಟು ದ ಆರ್ಟ್ಸ್ ಸ್ಟ್ರೀಮ್, ಕಾಮರ್ಸ್ ಸ್ಟ್ರೀಮ್ ಆರ್ ದ ಸೈನ್ಸ್ ಸ್ಟ್ರೀಮ್, ಆಲ್ ಸ್ಟ್ರೀಮ್ಸ್ ಆರ್ ಗುಡ್ ಆ್ಯಂಡ್ ದೇ ಆರ್ ಸ್ಪೆಷಲೈಸ್ಡ್ ಇನ್ ದೇರ್ ಫೀಲ್ಡ್ಸ್. ಅವರು ಆ ಫೀಲ್ಡ್ಸಲ್ಲಿ ಸ್ಪೆಷಲೈಸ್ಡ್ ಆಗಿರ್ತಾರೆ. ಸಿ ಯು ಕ್ಯಾನ್ ನಾಟ್ ಕಾಲ್ ಅ ಡ್ರೈವರ್ ಟು ಕಮ್ ಆ್ಯಂಡ್ ಡೂ ಆಪರೇಷನ್, ಆರ್ you cannot call a doctor to come and repair your bike or your car, because he is particularly specialized in his work, in his job. He cannot do mechanic work. A doctor, a engineer cannot come and do a mechanic work, and a mechanic cannot come and do a ಇಂಜಿನಿಯರಿಂಗ್ ವರ್ಕ್. ಅರ್ಥ ಆಗ್ತಿದೆಯಲ್ಲ? ಸೊ ಇದೆಲ್ಲ ಆಪ್ಷನ್ಸ್ ಇರುವಾಗ ನಿಮಗೆ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ now you have the science stream. Okay, in this science stream, science ಅಲ್ಲಿ ನಿಮಗೆ ಸ್ವಲ್ಪ ಆಪ್ಷನ್ಸ್ ಇದೆ. ಪರ್ಟಿಕ್ಯುಲರ್ಲಿ PCMB ಅಂತ ಬರುತ್ತೆ, PCMCS ಅಂತ ಬರುತ್ತೆ, PCMC ಅಂತ ಬರುತ್ತೆ. ಸೊ PCMB is nothing but the physics, chemistry, maths and biology. ಈ 3 ಆಪ್ಷನ್ಸ್ ನಿಮಗೆ ಸಿಗುತ್ತೆ. Physics, chemistry, maths and biology. The second option you can choose as the combination of the subjects is physics, chemistry, maths, computer science. Okay, next you have the physics, chemistry, maths, statistics, physics, chemistry, maths, home science, and further physics, chemistry, maths and biotechnology also you have. You can choose in the degree level. Now coming to the commerce stream. In the commerce stream you have business, accounts, statistics, economics. This is the first option. Then the other option you have business, accounts, history, economics. The other option you have business, accounts, computers and economics. So these are the some options in the commerce stream. Now coming to the arts stream, if you are choosing the arts, you have the subjects particularly history, economics, logic, sociology. The other option you have the history, economics, sociology and political science. Then the next option you have history, economics, sociology, optional Kannada. Then the next option you have is economics, sociology, political science and psychology. So these are the some intermediate PUC courses which you can do. ಓಕೆ, ಸೊ ಈಗ PUC ವರೆಗೂ ನೀವು ಓದ್ತೀರಾ. ಫಾರ್ ಎಕ್ಸಾಂಪಲ್ ನಾನೀಗ ಸೈನ್ಸ್ ತೊಗೊಂಡೆ, PCMB ತೊಗೊಂಡೆ, ನಾನು ಓದಿದ್ದೀನಿ ಸರ್. ಈಗ PCMB ತೊಗೊಂಡು ನಾನು ಓದಿದ್ದೀನಿ, ನಾನು ನೆಕ್ಸ್ಟ್ ನಾನು ಏನು ಮಾಡಬೇಕು ಸರ್? ಈಗ ನಾವು PUC ಸ್ಟೂಡೆಂಟ್ಸ್ ವಿಲ್ ಬಿ ವಾಚಿಂಗ್ ದಿಸ್ ಸರ್. ಐ ಆಮ್ ನಾ ಪರ್ಸ್ಯೂಯಿಂಗ್ ದಿಸ್ ಒನ್ ಸೈನ್ಸ್ ಸ್ಟ್ರೀಮ್. ನಾವು ನೆಕ್ಸ್ಟ್ ವಾಟ್ ಶುಡ್ ಐ ಡೂ? ಸೊ ಸೈನ್ಸ್ ಆದಮೇಲೆ ಏನು? ನಾವು ದ ಬಿಗ್ ಕ್ವಶನ್ ಈಸ್ ಐ ಹ್ಯಾವ್ ಚೂಸ್ ದ ಸೈನ್ಸ್ ಸ್ಟ್ರೀಮ್. ನಾವು ಆಫ್ಟರ್ ಸೈನ್ಸ್ what field I should be going? So see, science admel you can become an engineer, doctor and many more courses you have. Let me tell you the first one. Let me discuss about the engineering course. That is, in engineering you can do BE or BTech, that is Bachelor of Engineering or the Bachelor of Technology. That is 4 years course. ಇದು 4 years course ಆಗಿರುತ್ತೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ತುಂಬ ಸ್ಪೆಷಲೈಸೇಷನ್ಸ್ ಇದೆ. ಅದು ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತದೆ ಇಂಜಿನಿಯರಿಂಗಲ್ಲಿ. ದಟ್ ಈಸ್ CSE ಆಗಿರ್ಬೋದು, ದೆನ್ ECE, EEE, ದಟ್ ಈಸ್ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮರೈನ್ ಇಂಜಿನಿಯರಿಂಗ್, ಮೈನಿಂಗ್ ಇಂಜಿನಿಯರಿಂಗ್, ಸಿಲ್ಕ್ ಆ್ಯಂಡ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್. ಸೊ ಇದು 12 ಆಪ್ಷನ್ಸ್ ನಿಮ್ಮ ಹತ್ರ ಇದೆ. ಯಾವ ಇಂಜಿನಿಯರಿಂಗ್ ನಿಮಗೆ ಯಾವ ಫೀಲ್ಡಲ್ಲಿ ಇಷ್ಟ ಇದೆ ಆ ಇಂಜಿನಿಯರಿಂಗ್ ಫೀಲ್ಡನ್ನು ನೀವು ಚೂಸ್ ಮಾಡ್ಬೋದು. ಸರ್ ಇಂಜಿನಿಯರಿಂಗ್ ಅಂದಿದ ತಕ್ಷಣ ಯು ಶುಡ್ ಬಿ ಸ್ಪೆಷಲೈಸ್ಡ್. ಯಾವುದು ನನಗೆ ಮೆಕ್ಯಾನಿಕಲ್ ಇಷ್ಟನಾ, ಸಿವಿಲ್ ಇಷ್ಟನಾ, ಅಥವಾ ಇನ್ನು ಬೇರೆ ಯಾವುದಾದ್ರೂ ಇಂಜಿನಿಯರಿಂಗ್, ಸಿಲ್ಕ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಇಷ್ಟನಾ? ಸೊ ಇಷ್ಟು ಎಲ್ಲ ಆಪ್ಷನ್ಸ್ ಇರುವಾಗ ವೈ ವಿ ಆರ್ ಗೋಯಿಂಗ್ ಟು ಸ್ಟಕ್ ಇನ್ ಸಿವಿಲ್ ಆರ್ ಮೆಕ್ಯಾನಿಕಲ್ ಆರ್ ಕಂಪ್ಯೂಟರ್ ಸೈನ್ಸ್? ಅರ್ಥ ಆಗ್ತಿದೆಯಲ್ಲ? ಇಷ್ಟು ಎಲ್ಲ 12 ಆಪ್ಷನ್ಸ್ ನನ್ನ ಹತ್ರ ಇದ್ದಾಗ ವೈ ಕ್ಯಾಂಟ್ ಐ ಗುಡ್ ಫಾರ್ ದ ಅದರ್ ಆಪ್ಷನ್ಸ್ ಆಲ್ಸೋ? ಸೊ ಇದು ನೀವು ಯೋಚನೆ ಮಾಡಬೇಕಾಗುತ್ತೆ, ಸರಿನಾ? ಸೊ ಇದರಲ್ಲಿ ನಿಮಗೆ ಯಾವುದು ಬೇಕು ಅಂತ ನೀವೇ ಚೂಸ್ ಮಾಡಬೇಕು. ಸಿ ಐ ಕ್ಯಾನ್ ಗಿವ್ ಯು ದ ಪರ್ಸನಲ್ ಸಜೆಷನ್ ಇಫ್ ಯು ರೀಚ್ ಔಟ್ ಟು ಮೀ ಆ್ಯಂಡ್ ಇಫ್ ಯು ಶೇರ್ ಯುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ್ಯಂಡ್
status and what you are aim, then we can have a counseling session, and I can guide you what you can do. But I cannot tell you in the video that particularly you should choose this stream, you go with this stream. I cannot tell because I don't know what capacity you have and what criterias you have. ಅರ್ಥ ಆಗ್ತಿದೆಯಲ್ಲ. ಸೊ ಐ ಕೆನಾಟ್ ಟೆಲ್ ಯು ನಾವ್ ಇಟ್ ಸೆಲ್ಫ್ ದಟ್ ಈ ಆಪ್ಷನ್ಸಲ್ಲಿ ಯಾವುದು ಚೆನ್ನಾಗಿದೆ ಅಂತ, ಓಕೆನಾ. ಸೊ ಇಫ್ ವಿ ಹ್ಯಾವ್ ದ ಕೌನ್ಸಿಲಿಂಗ್ ಸೆಷನ್ ಅಟ್ ದ ಟೈಮ್, ನಾನು ಖಂಡಿತ ನಿಮಗೆ ಒಂದು ಒಳ್ಳೆ ಸ್ಟ್ರೀಮನ್ನು ಅಥವಾ ಒಂದು ಒಳ್ಳೆ ಫೀಲ್ಡನ್ನು ಐ ಕ್ಯಾನ್ ಸಜೆಸ್ಟ್ ಯು. ಐ ಆಮ್ ಜಸ್ಟ್ ಟೆಲಿಂಗ್ ದಟ್ ಐ ಕ್ಯಾನ್ ಸಜೆಸ್ಟ್ ಯು, ಐ ಕೆನಾಟ್ ಫೋರ್ಸ್ ಯು ಟು ಟೇಕ್ ದಿಸ್ ಸ್ಟ್ರೀಮ್ ಓನ್ಲಿ, ಓಕೆನಾ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ದ ನೆಕ್ಸ್ಟ್ ಸ್ಟ್ರೀಮ್ ದಟ್ ಈಸ್ ಮೆಡಿಕಲ್. ಮೆಡಿಕಲ್ ಈಸ್ ಆಫ್ 4 to 5 years. ಈ 4 to 5 years ಮೆಡಿಕಲ್ ಅಲ್ಲಿ MBBS ನೀವೇನು ಮಾಡ್ತೀರಾ, ಇದು ಒಳ್ಳೆ ಚಾಲೆಂಜಿಂಗ್ ಕೋರ್ಸ್. ನಿಮಗೆ ಗೊತ್ತಿರೋ ಹಾಗೆ ತುಂಬ ಜನ ಈ ಮೆಡಿಕಲ್ MBBS ಮಾಡಲಿಕ್ಕೆ ಹೊರಟಿರ್ತಾರೆ, ಸ್ವಲ್ಪ ಮಾಡಿ ಏನು ಮಾಡ್ತಾರೆ ಅಂದರೆ ಬ್ಯಾಕ್ ಡ್ರಾಪ್ ಆಗ್ತಾರೆ. ದೇ ಆರ್ ಗೆಟಿಂಗ್ ಬ್ಯಾಕ್ ಬಿಕಾಸ್ ಅವ್ರಿಗೆ ಮಾಡೋಕ್ಕೆ ಆಗಲ್ಲ ಅಂತ ಅವ್ರು ಏನು ಮಾಡ್ತಾರೆ, ದೇ ಆರ್ ಗೆಟಿಂಗ್ ಡ್ರಾಪ್ ಔಟ್ ಓವರ್ ದೇ. ಸೊ ಡೋಂಟ್ ಗೆಟ್ ಡ್ರಾಪ್ ಔಟ್. ಸಿ ಮೆಡಿಕಲ್ ಹ್ಯಾಸ್ ದ ಹೈಯೆಸ್ಟ್ ಸ್ಕೋಪ್ ಇನ್ ಇಂಡಿಯಾ ಆ್ಯಂಡ್ ಆಲ್ಸೋ ಇನ್ ದ ಫಾರಿನ್ ಕಂಟ್ರೀಸ್. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಿ ಹೋದರೂ ನಿಮಗೆ ಮೆಡಿಕಲ್ ಮಾಡಿರೋರಿಗೆ, ದಟ್ ಈಸ್ MBBS, ದ ಡಾಕ್ಟರ್ಸ್ ಹ್ಯಾವ್ ದ ಮೋರ್ ರೆಸ್ಪೆಕ್ಟ್ ಆ್ಯಂಡ್ ದ dignity in our society. That is, in the medical 4 to 5 years field we have MBBS allopathic, okay, BUMS Unani, BHMS homeopathy, BAMS Ayurveda, BNYS naturopathy, BSc agriculture, BDS dental, BVSc veterinary and BPT physiotherapy and Pharm D. ಅರ್ಥ ಆಗ್ತಿದ್ದೀರಾ? So these 4 to 5 years you have to spend for doing this all courses. You can choose particular in which field you are good. You can choose any one field and you can be a doctor. ಅರ್ಥ ಆಗ್ತಿದೆಯಲ್ಲ? Even you can be a specialized after MBBS you can do MD. MD ಅಲ್ಲಿ ಏನಾಗ್ತೀರಾ, ಮಾಸ್ಟರ್ಸ್ ಮಾಡಿರ್ತೀರಾ, you will be specialized in the operation OT, operation and theater technology and also the many more fields. Understood? I hope you have understood till here. Then coming to the next science stream alle allied health science anta ಒಂದು field ಇದೆ. That is 3 to 4 years course ಇದು. ಇದರಲ್ಲಿ ನಿಮಗೆ as you know D Pharma, B Pharma ಮಾಡ್ಬೋದು, BSc Nursing, BSc Agriculture and BOT, that is Occupational Therapy, ಇದು ಕೂಡ ನೀವು ಇಲ್ಲಿ ಮಾಡ್ಬೋದು. Then you have the BSc Anesthesia Technology, BSc in Medical Lab Technology, BSc Radiotherapy Technology, BSc Clinical Optometry, BSc Operation Theatre, BSc Physician Assistant and BSc Biochemistry, BSc Microbiology, BSc Biotechnology, BSc Anthropy, BSc Dairy Science, BMLT, that is Medical Lab Technology. See, you have the 17 options ನಿಮ್ಮ ಹತ್ರ ಇದೆ BSc ಅಲ್ಲಿ. ಅರ್ಥ ಆಗ್ತಿದೆಯಾ? ಅಲ್ಲಿ ಅಲೈಡ್ ಹೆಲ್ತ್ ಸೈನ್ಸಲ್ಲಿ, ಓಕೆ. ಸೊ ಇಷ್ಟು ಎಲ್ಲ ಆಪ್ಷನ್ಸ್ ಇಟ್ಕೊಂಡು ಯು ಕ್ಯಾನ್ ಚೂಸ್ ಎನಿ ಒನ್ ಆಫ್ ದ ಆಪ್ಷನ್ ಓವರ್ ಹಿಯರ್. 17 ಆಪ್ಷನ್ಸ್ ಇದೆ. ಸಿ ಯು ಜಸ್ಟ್ ಗೋ ಆ್ಯಂಡ್ ಸರ್ಚ್ ಈ ಕೋರ್ಸಲ್ಲಿ ಯಾವುದು ಇದು, ವಾಟ್ ಈಸ್ ಸ್ಪೆಷಲೈಸ್ಡ್ ಫಾರ್ ದಿಸ್ ಒನ್. ಸಿ ಈ ಕೋರ್ಸಸಲ್ಲಿ ನನಗೆ ಗೊತ್ತಿರೋ ಹಾಗೆ ಮೈ ಫ್ರೆಂಡ್ಸ್, they have done physiotherapy, BSc in physiotherapy, they have done BSc in anesthesia technology, BSc in medical lab technology. ಸೊ ಇದೆಲ್ಲ ಅವರು ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್, ನಾನು ಗೊತ್ತಿರೋರು ಇದೆಲ್ಲ ಮಾಡಿ ದೇ ಆರ್ ಇನ್ ದ ಜಾಬ್ ಆ್ಯಂಡ್ ದೇ ಆರ್ ಅರ್ನಿಂಗ್ ಗುಡ್. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಯು ಇಸ್ BSc in biochemistry. This is also a very good stream and very good field. You can choose BMLT, that is medical lab technology. If you do this course and if you have graduated in this field, then you can open a lab, you can have X-ray, all the other scannings and all you can open by yourself, okay. Then next we have the courses offered in the commerce stream. Science ಇಲ್ಲಿಗೆ ಮುಗೀತು. Now let's come to the commerce stream. In the commerce stream what all you have? Commerce ನೀವು ಓದಿರ್ತೀರಾ 10th standard ಅಲ್ಲಿ. Now you are 10th standard ಮುಗಿಸಿ ನೀವು 2nd PUC ಅಲ್ಲಿ ಕಾಮರ್ಸ್ ಓದಿರ್ತೀರಾ. Now after commerce what you are going to do? You have the first thing is BCom. Maximum 90% or 85 also you can take this one ratio. 85% to 90% students BCom choose ಮಾಡ್ತಾರೆ. That is 3 years course. BCom ಏನಾಗಿರುತ್ತೆ, 3 year course ಆಗಿರುತ್ತೆ, ರೆಗ್ಯುಲರ್ ಆಗಿರುತ್ತೆ. ಕಂಪ್ಯೂಟರ್ ಬ್ಯಾಂಕ್ ಮ್ಯಾನೇಜರ್, ಟ್ಯಾಕ್ಸ್ ಪ್ರೊಸೆಸ್,
ಓಕೆ, ಏನೆಲ್ಲ ಅಪಾರ್ಚುನಿಟೀಸ್ ನಿಮಗೆ ಸಿಗ್ಬೋದು, ಬಿ ಕಾಮ್ ಮಾಡಿದ ತಕ್ಷಣ ನೀವು ಏನೆಲ್ಲ ಆಗ್ಬೋದು ಅಂದರೆ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ನೀವು ಕೂಡ ಮಾಡ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ದಟ್ ಈಸ್ ಸಿ ಎ ಅನ್ನೋದು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇಟ್ ಲೇಟರ್ ಅಬೌಟ್ ಸಿ ಎ. ದೆನ್ ಬ್ಯಾಂಕಿಂಗ್ ಸರ್ವಿಸ್ ಯು ಕ್ಯಾನ್ ಗೋ, ಬ್ಯಾಂಕ್ಸಲ್ಲಿ ಯಾವುದಾದ್ರೂ ಯು ಕ್ಯಾನ್ ಗೋ ಆ್ಯಂಡ್ ವರ್ಕ್. ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸಸೈಸ್ ಡಿಪಾರ್ಟ್ಮೆಂಟ್, ಟ್ಯಾಲಿ ಸಾಫ್ಟ್ವೇರ್, ಕಂಪ್ಯೂಟರ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, company secretaryship, stock analysis and trading, stock broker, financial markets and insurance. Then you have sales and marketing, supply chain management, financial planner and risk manager, business and investment analyst, tax auditor, tax consultant, course tax after. See, these are the some n number of ಆಪ್ಷನ್ಸ್ ಯು ಹ್ಯಾವ್ ಇನ್ ದ ಕಾಮರ್ಸ್ ಸ್ಟ್ರೀಮ್. ತುಂಬ ಜನರಿಗೆ ಗೊತ್ತಿಲ್ಲ ಇದು ಅಲ್ವಾ. ನೀವು ಕಾಮರ್ಸ್ ಅಂದಿದ ತಕ್ಷಣ ಬಿ ಕಾಮ್ ಮಾಡ್ತಾರೆ, ಆರಾಮಾಗಿ ಮನೆಯಲ್ಲಿ ಇರ್ತಾರೆ. ಈವನ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಮೈ ಫ್ರೆಂಡ್ಸ್, they have done commerce, they have done a BCom, they are graduated with BCom degree and they are in home. Why can't they choose this particular profession and specialization, and why can't you people go and work in these fields? See, BCom ಮಾಡಿದ ತಕ್ಷಣ ಈ ಫೀಲ್ಡ್ಸಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಫಾರ್ ಶೋರ್ ಬಿ ಕಾಮ್ ಆದಮೇಲೆ ಯು ಶುಡ್ ಬಿ ಸ್ಪೆಷಲೈಸ್ಡ್ ಇನ್ ದೀಸ್ ಕೋರ್ಸಸ್. ಬಿ ಕಾಮ್ ಮಾಡ್ತೀರಾ, ಬಿ ಕಾಮ್ ಓದಿದ ಮೇಲೆ ಏನು ಮಾಡಬೇಕು, ಇನ್ ದೀಸ್ ಫೀಲ್ಡ್ಸ್ ಯು ಕ್ಯಾನ್ ಗೋ ಆ್ಯಂಡ್ ವರ್ಕ್, ಯು ಕ್ಯಾನ್ ಗೋ ಆ್ಯಂಡ್ ಯು ಕ್ಯಾನ್ ಶೋ ಯುವರ್ ಟ್ಯಾಲೆಂಟ್ ಓವರ್ ಹಿಯರ್, ಯು ಕ್ಯಾನ್ ಶೋ ಯುವರ್ ಸ್ಕಿಲ್ಸ್ ಓವರ್ ಹಿಯರ್. ಸೊ ಇಷ್ಟೆಲ್ಲ ಆಪ್ಷನ್ಸು ಕಾಮರ್ಸ್ ಸ್ಟ್ರೀಮಲ್ಲಿ ಇದೆ. ಓಕೆ, ನಾವು ಕಮ್ಮಿಂಗ್ ಟು ದ ಹ್ಯುಮ್ಯಾನಿಟೀಸ್ ಸ್ಟ್ರೀಮ್, ದಟ್ ಈಸ್ ಆರ್ಟ್ಸ್. ಈಗ ಆರ್ಟ್ಸನ್ನು ಹ್ಯುಮ್ಯಾನಿಟೀಸ್ ಅಂತಲೂ ಕೂಡ ಅದನ್ನು ಕರೀತಾರೆ, ಅದು ಹೆಸರು ನಾವು ಕೇಳಿದ್ದೀವಿ. ಸೊ ಇದು ಕೂಡ 3 years ಕೋರ್ಸ್ ಆಗಿದೆ. ಇನ್ ದಿಸ್ 3 years BA, ಬ್ಯಾಚುಲರ್ ಆಫ್ ಆರ್ಟ್ಸ್. ಇನ್ ದಿಸ್ ಯು ಹ್ಯಾವ್ ದ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ದೆನ್ ಯು ಹ್ಯಾವ್ ನೆಕ್ಸ್ಟ್ ಯು ಕ್ಯಾನ್ ಚೂಸ್ ದ ಸೈಕಾಲಜಿ, ಫಿಲಾಸಫಿ, ಸೋಷಿಯಾಲಜಿ ಎಕ್ಸೆಟ್ರಾ. ಇದರಲ್ಲಿ ಅಪಾರ್ಚುನಿಟೀಸ್ ಏನೆಲ್ಲ ಇದೆ? ಸೊ ಇದು BA ಮಾಡಿದ ತಕ್ಷಣ ಅಪಾರ್ಚುನಿಟೀಸ್ ಏನೆಲ್ಲ ಬರುತ್ತೆ? ದಟ್ ಈಸ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿರ್ಬೋದು, ಆಪ್ರೇಷನ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್, ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆ್ಯಂಡ್ ಆರ್ಕಿಯಾಲಜಿಸ್ಟ್, ಕ್ಯೂರೇಟರ್, ಎಕನಾಮಿಸ್ಟ್, ಎಡಿಟರ್, ರೈಟರ್, ಜರ್ನಲಿಸ್ಟ್, ಪೊಲಿಟಿಕಲ್ ಸೈಂಟಿಸ್ಟ್, ಫಿಸಿಯೋಲಜಿಸ್ಟ್, ಸೋಷಿಯಲ್ ವರ್ಕರ್ ಆ್ಯಂಡ್ ಸೋಷಿಯಾಲಜಿಸ್ಟ್. ಸೊ ಇಷ್ಟೆಲ್ಲ ಆಪ್ಷನ್ಸ್ ನಿಮಗೆ ಆರ್ಟ್ಸಲ್ಲಿದೆ. ತುಂಬ ಜನ ಹೇಳ್ತಿದ್ರು, ಆ್ಯಂಡ್ ಈವನ್ ನನಗೆ ಮಕ್ಕಳು ಕೂಡ ಕೇಳ್ತಿದ್ರು, ಸರ್ ಆರ್ಟ್ಸ್ ಅಂದರೆ ಒಂದು ಈ ಥರ ಸಬ್ಜೆಕ್ಟಾ ಸರ್, ಯಾರು ಓದಲ್ಲ ಅವರು ಸರ್ ತಗೊಳ್ಳೋದು. ವೈ? ಸಿ, ಜರ್ನಲಿಸ್ಟ್ ಆರ್ ದ ಪೀಪಲ್ ಹೂ ಹ್ಯಾವ್ ನಾಟ್ ಸ್ಟಡಿಡ್. ಪೊಲಿಟಿಕಲ್ ಸೈಂಟಿಸ್ಟ್, ಸೈಕಾಲಜಿಸ್ಟ್ ಎಲ್ಲ ಆರ್ಟ್ಸ್ ತೊಗೊಂಡು ಏನು ಓದಿಲ್ಲದೆ ಇರೋರು ಹೋಗಿ ಎಲ್ಲ ಈ ಥರ ಆಗೋಗಿದ್ದಾರೆ. ಇಲ್ಲ, ಆರ್ಟ್ಸ್ ಈಸ್ ಆಲ್ಸೋ ಅ ವೆರಿ ಗುಡ್ ಸ್ಟ್ರೀಮ್ ವೇರ್ ಯು ಕ್ಯಾನ್ ಚೂಸ್ ದಿಸ್ ಲಾಟ್ ಆಫ್ ಆಪ್ಷನ್ಸ್. ಇದರಲ್ಲಿ ಸೈಕಾಲಜಿ ನೀವು ಓದಿದರೆ ಸೈಕಾಲಜಿ ಯು ಕ್ಯಾನ್ ಬಿ ಅ ಕೌನ್ಸಿಲರ್ ಟು ದ ಸ್ಟೂಡೆಂಟ್ಸ್, ಯು ಕ್ಯಾನ್ ಬಿ ಅ ಜರ್ನಲಿಸ್ಟ್. Journalism is a very good and challenging this one stream and challenging profession in this day-to-day life. India need most of the journalists from the background who are independent, who can talk. You know what is the work of journalist? You know, media, ತುಂಬ ಮೀಡಿಯಾಸ್ ನೀವು ನೋಡಿರ್ಬೋದು, ಮೇನ್ ಸ್ಟ್ರೀಮ್ ಮೀಡಿಯಾಸ್ ಆ್ಯಂಡ್ ದ ಲೋಕಲ್ ಮೀಡಿಯಾಸ್ ಚಾನಲ್ಸ್. ಯು ಕ್ಯಾನ್ ಈವನ್ ಓಪನ್ ಯುವರ್ own YouTube channel, you can also launch a media, you can also launch a new channel by yourself. ಅರ್ಥ ಆಗ್ತಿದೆಯಲ್ಲ? ಜರ್ನಲಿಸಮ್ ಈಸ್ ವೆರಿ ಗುಡ್. ಆ್ಯಂಡ್ ಎಡಿಟರ್, ಯು ಕ್ಯಾನ್ ಬಿಕಮ್ ಅ ರೈಟರ್, ಯು ಕ್ಯಾನ್ ಪಬ್ಲಿಷ್ ಅ ನ್ಯೂಸ್ ಆರ್ಟಿಕಲ್ಸ್, ಯು ಕ್ಯಾನ್ ಬಿ ಅ ಎಕನಾಮಿಸ್ಟ್. ಯು ನೋ ಹೂ ಇಸ್ ದ ಎಕನಾಮಿಸ್ಟ್? ಕ್ಯಾನ್ ಯು ಗಿವ್ ಮಿ ಆನ್ ಎಕ್ಸಾಂಪಲ್ ಫಾರ್ ಎಕನಾಮಿಸ್ಟ್? ಡಾಕ್ಟರ್ ಮನಮೋಹನ್ ಸಿಂಗ್, ಅವರ್ ಪ್ರೈಮ್ ಮಿನಿಸ್ಟರ್, ಹಿ ವಾಸ್ ದ ಎಕ್ಸ್ ಪ್ರೈಮ್ ಮಿನಿಸ್ಟರ್. ಅರ್ಥ ಆಗ್ತಿದೆಯಲ್ಲ? he is also known as the best economist in the world. ಯಾವಾಗ ನಮ್ಮ ದೇಶದ್ದು ಎಕನಾಮಿ ಡೌನ್ ಆಗ್ತಾ ಇತ್ತು, ಇಡೀ ವರ್ಲ್ಡನ್ನು ಒಂದು ಒಳ್ಳೆ ಐಡಿಯಾ ಮತ್ತು ಒಂದು ಒಳ್ಳೆ ಚಾಲೆಂಜಸ್ಸನ್ನು ಫೇಸ್ ಮಾಡಿ he gave one plan, he gave one strategy to overcome from all the loopholes and ಎಲ್ಲೆಲ್ಲಿ ನಮಗೆ ಲಾಸ್ ಆಗ್ತಿದೆ ಎಲ್ಲನೂ ಓವರ್ಕಮ್ ಮಾಡಿ he became a great economist, ಡಾಕ್ಟರ್ ಮನಮೋಹನ್ ಸಿಂಗ್ ಆಗಿರ್ಬೋದು. ಆ್ಯಂಡ್ ಮೆನಿ ಮೋರ್. ಆರ್ಕಿಯಾಲಜಿಸ್ಟ್, ಯು ಕ್ಯಾನ್ ಬಿಕಮ್ ಆರ್ಕಿಯಾಲಜಿಸ್ಟ್. ಆ್ಯಂಡ್ ಆಲ್ಸೋ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್. ಒಂದು ಬಿಸ್ನೆಸ್ಸನ್ನು ಡೆವಲಪ್ ಮಾಡಬೇಕಂದ್ರೆ ಯಾವ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕು, ಯು ಕ್ಯಾನ್ ಬಿಕಮ್ ಅ ಮ್ಯಾನೇಜರ್ ಆಫ್ ದಟ್. ಹ್ಯೂಮನ್ ರಿಸೋರ್ಸ್, ಸಿ ಎಲ್ಲ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್. ವಾಟ್ ಡು ಯು ಮೀನ್ ಬೈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್? ಡು ಯು ನೋ ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್? ಹ್ಯೂಮನ್ ರಿಸೋರ್ಸ್ ಅಂದರೆ ಜನ ಇರ್ತಾರೆ, ಅವ್ರಿಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ಸಿ 100 people ಇಫ್ ದೇ ಆರ್ ಗ್ಯಾದರ್ಡ್ ಓವರ್ ಇನ್ ದಿಸ್ ರೂಮ್, ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ.
ಅವರನ್ನು ಮ್ಯಾನೇಜ್ ಏನು ಮಾಡಬಹುದು. ಓಕೆ, ಯು 5 people ಗೋ ಆ್ಯಂಡ್ ಡೂ ದಿಸ್ ವರ್ಕ್, ಯು 5 people ಗೋ ಆ್ಯಂಡ್ ಡೂ ಎಡಿಟಿಂಗ್ ವರ್ಕ್, ಯು 5 people ಗೋ ಆ್ಯಂಡ್ ಡೂ ಗ್ರೌಂಡ್ ರಿಪೋರ್ಟಿಂಗ್ ವರ್ಕ್, ಯು 5 people ಶುಡ್ ಬಿ ಇನ್ ದ ಮಾರ್ಕೆಟಿಂಗ್ ಟೀಮ್, ಯು 5 people should be designing, you 5 people should be video designing, you 5 people should be doing the PR work, that is public relation work. ಈ ಥರ ಎಲ್ಲ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಯು ಶುಡ್ ಬಿಕಮ್. ಆ್ಯಂಡ್ ದ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರ್ಬೋದು, ಆಪ್ರೇಷನ್ ಮ್ಯಾನೇಜರ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿರ್ಬೋದು, ಇದೆಲ್ಲ ಯು ಹ್ಯಾವ್ ದ n number of opportunities in the arts, that is the humanities stream. ಓಕೆ, ನಿಮಗೆ ಇದು ಕೂಡ ಆಗಿಲ್ಲ ಅಂದರೆ ಯು ಹ್ಯಾವ್ ದ ಒನ್ ಮೋರ್ ಸ್ಟ್ರೀಮ್, ದಟ್ ಈಸ್ ಒನ್ ಮೋರ್ ಫೀಲ್ಡ್, ದಟ್ ಈಸ್ BCA, ದಟ್ ಈಸ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ನನಗೆ ತುಂಬ ಜನ ಕೇಳಿದರು, ಸರ್ BCA ಅಂದರೆ ಏನು ಮಾಡಬೇಕು ಸರ್, BCA ಅಲ್ಲಿ ಏನು ಬರುತ್ತೆ, ಯಾವುದೆಲ್ಲ ಸ್ಟ್ರೀಮ್ಸ್ ಇದೆ, BCA ಒಳ್ಳೆಯದಾ? 3 years ಕೋರ್ಸ್ ಆಗಿರುತ್ತೆ ಇದು. BCA ಏನಾಗಿರುತ್ತೆ, 3 years ಕೋರ್ಸ್ ಆಗಿರುತ್ತೆ. ಇದರಲ್ಲಿ ಯು ಕ್ಯಾನ್ ಬಿ ಆಲ್ಸೋ ಯು ಕ್ಯಾನ್ ಬಿಕಮ್ ಅ ಟೀಚರ್ ಆ್ಯಂಡ್ ಆಲ್ಸೋ ಅ ಲೆಕ್ಚರರ್. ಯು ಕ್ಯಾನ್ ಬಿ ಅ ಕಂಪ್ಯೂಟರ್ ಪ್ರೋಗ್ರಾಮರ್, ಒಂದು ಕಂಪ್ಯೂಟರಲ್ಲಿ ಪ್ರೋಗ್ರಾಮನ್ನು ಡಿಸೈನ್ ಮಾಡುವಂಥದ್ದು ನೀವು ಆಗಿರ್ಬೋದು. ಸಾಫ್ಟ್ವೇರ್ ಡೆವಲಪರ್, ಒಂದು ಸಾಫ್ಟ್ವೇರನ್ನು ಹೇಗೆ ಡೆವಲಪ್ ಮಾಡುವಂಥದ್ದು, ಒಳ್ಳೆಯ ಸ್ಕೋಪ್ ಇದೆ ಇದರಲ್ಲಿ. ಸಾಫ್ಟ್ವೇರ್ ಡೆವಲಪರ್, ಕಂಪ್ಯೂಟರ್ ಪ್ರೋಗ್ರಾಮರ್ಗೆಲ್ಲ ಇದನ್ನು ನೀವು BCA ಮಾಡಿ, ಇಫ್ ಯು ಆರ್ ಡೂಯಿಂಗ್ ಮಾಸ್ಟರ್ಸ್ ಇನ್ ದಿಸ್, ದಟ್ ಈಸ್ MCA, ನೀವು ಇದನ್ನು ಮಾಡಿದ್ರೆ ಏನಾಗುತ್ತೆ, ಯು ವಿಲ್ ಬಿ ಪೇಡ್ ಹೈಯೆಸ್ಟ್ ಪರ್ ಮಂತ್. ಐ ಅಶ್ಯೂರ್ ಯು ದಟ್ ಯು ವಿಲ್ ಬಿ ಗೆಟಿಂಗ್ ಪರ್ ಮಂತ್ 1 lakh to 2 lakhs salary, or you can create a own company by yourself, software developer. Even one of my friend is working as a software developer. He has his own company. He is giving work to 4 of his employees. ಅರ್ಥ ಆಗ್ತಿದೆಯಲ್ಲ? ಸೊ ಈ ಥರ ಯು ಕ್ಯಾನ್ ಬಿಕಮ್ ಅ ಸಾಫ್ಟ್ವೇರ್ ಡೆವಲಪರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಬಿಸ್ನೆಸ್ ಕನ್ಸಲ್ಟೆಂಟ್ ಯು ಕ್ಯಾನ್ ಬಿ, ಕಂಪ್ಯೂಟರ್ ಸಿಸ್ಟಮ್ ಅನಲಿಸ್ಟ್ ಯು ಕ್ಯಾನ್ ಬಿ, ಆ್ಯಂಡ್ ಆಲ್ಸೋ ಫೈನಾನ್ಸ್ ಮ್ಯಾನೇಜರು ಕೂಡ ನೀವು ಆಗ್ಬೋದು. ಕಂಪ್ಯೂಟರ್ ಸಪೋರ್ಟ್ ಸ್ಪೆಷಲಿಸ್ಟ್ ಆಗಿರ್ಬೋದು. ಕಂಪ್ಯೂಟ್ರಲ್ಲಿ ತುಂಬ ಯು ಪೀಪಲ್ ನೋ ಕಂಪ್ಯೂಟರ್ ಈಸ್ ನಥಿಂಗ್ ಬಟ್, ನಾವು ತುಂಬ ಜನ ಏನು ಹೇಳ್ತಿದ್ದಾರೆ, AI ಅದು ಇದು ಬಂದ ಮೇಲೆ ಕಂಪ್ಯೂಟರ್ ಈಸ್ ಗೋಯಿಂಗ್ ಟು ರೀಪ್ಲೇಸ್ ಹ್ಯೂಮನ್ ಬೀಯಿಂಗ್ಸ್. ಅದು ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ವಾಟ್ ಡಸ್ ದಿಸ್ ಮೀನ್ ಅಂದರೆ ಎಷ್ಟು ಬ್ರಿಲಿಯಂಟಾಗಿ ಇದನ್ನು ಜನ ಯೂಸ್ ಮಾಡ್ತಿದ್ದಾರೆ, ಮತ್ತು ಎಷ್ಟು ಬೇಸಿಕ್ ನೀಡ್ ಇದೆ. ಎಲ್ಲಿ ಹೋದರೂ ನೀವು ನೋಡ್ಬೋದು ಕಂಪ್ಯೂಟರ್ಸ್ ಇದೆ. ಈಗ ಹೋಟೆಲ್ಗೆ ಹೋಗ್ತೀರಾ, ಕಂಪ್ಯೂಟರ್ ಸಿಗುತ್ತೆ. ಕೋರ್ಟ್ ಹೋಗ್ತೀರಾ, ಕಂಪ್ಯೂಟರ್ ಸಿಗುತ್ತೆ. ಮೆಡಿಕಲ್ ಫೀಲ್ಡ್ ಹೋಗ್ತೀರಾ, ಕಂಪ್ಯೂಟರ್ ಸಿಗುತ್ತೆ. ಜರ್ನಲಿಸಮ್ ಫೀಲ್ಡ್ ಬರ್ತೀರಾ, ಕಂಪ್ಯೂಟರ್ ಸಿಗುತ್ತೆ. ಯು ಆರ್ ಬಿಕಮಿಂಗ್ ಅ ಡಾಕ್ಟರ್, ಟೀಚರ್, ಇಂಜಿನಿಯರ್, ಲಾಯರ್, ಅಡ್ವೊಕೇಟ್, ವಾಟ್ ಎವರ್ ಇಟ್ ಮೈಟ್ ಬಿ, ದೇರ್ ಯು ವಿಲ್ ಬಿ ಹ್ಯಾವಿಂಗ್ ದ ಯೂಸೇಜ್ ಆಫ್ ಕಂಪ್ಯೂಟರ್ಸ್. ಸೊ ಈ ಕಂಪ್ಯೂಟರ್ದು ಯೂಸೇಜ್ ಇಷ್ಟೆಲ್ಲ ಜಾಸ್ತಿ ಆದಾಗ, ವೈ ಕಾಂಟ್ ಯು ಬಿಕಮ್ ಅ ಕಂಪ್ಯೂಟರ್ ಸಪೋರ್ಟ್ ಸ್ಪೆಷಲಿಸ್ಟ್? ವೈ ಕಾಂಟ್ ಯು ಬಿಕಮ್ ಅ ಸರ್ವಿಸ್ ಸಪೋರ್ಟ್ ಸ್ಪೆಷಲಿಸ್ಟ್? ಅರ್ಥ ಆಗ್ತಿದೆಯಲ್ಲ? ಸೊ ದೀಸ್ ಆರ್ ಸಮ್ ಕೋರ್ಸಸ್ ಇನ್ ದ BCA. Okay, so next, coming to the next topic, that is BBA, Bachelor of Business Administration. This is of 3 years course. ಇದರಲ್ಲಿ UGAT, that is All India Management Association, AIMA ಏನು ಮಾಡುತ್ತೆ, ಕಂಡಕ್ಟ್ಸ್ ದ ಅಂಡರ್ ಗ್ರ್ಯಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್. ದಟ್ ಈಸ್ UGAT ಅನ್ನೋದು ಒಂದು ಟೆಸ್ಟನ್ನು ಇವರು ಎವ್ರಿ ಇಯರ್ ಕಂಡಕ್ಟ್ ಮಾಡ್ತಾರೆ. ಅಂಡರ್ ಗ್ರ್ಯಾಜುಯೇಟ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಸಚ್ ಆಸ್ BBA, BBM, BHM ಆ್ಯಂಡ್ BCA ಆ್ಯಂಡ್ BCom ಎಕ್ಸೆಟ್ರಾ. ಈ ಎಕ್ಸಾಮನ್ನು ಬರೆದ್ರೆ ನಿಮಗೆ ಈ ಫೀಲ್ಡ್ಸಲ್ಲಿ ನಿಮಗೆ ಒಳ್ಳೆ ಕಾಲೇಜಸಲ್ಲಿ ಏನು ಸಿಗುತ್ತೆ, ನಿಮಗೆ ಅಡ್ಮಿಷನ್ ಸಿಗುತ್ತೆ. ಥ್ರೂ ದಿಸ್ ಎಂಟ್ರೆನ್ಸ್ ಎಕ್ಸಾಮ್ ಯು ವಿಲ್ ಗೆಟ್ ಅಡ್ಮಿಷನ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಇನ್ ಆಲ್ ಇಂಡಿಯಾಸ್ ಟಾಪ್ ಮ್ಯಾನೇಜ್ಮೆಂಟ್ ಕಾಲೇಜಸ್. ಒಂದು ಒಳ್ಳೆ ಟಾಪ್ ಕಾಲೇಜಸಲ್ಲಿ ನಿಮ್ಗೆ ಏನು ಸಿಗುತ್ತೆ, ಒಂದು ಅಡ್ಮಿಷನ್ಸ್ ಸಿಗುತ್ತೆ ಈ ಎಕ್ಸಾಮನ್ನು ಬರೆದ್ರೆ. ಸೊ ವಾಟ್ ಆರ್ ದ ಅಪಾರ್ಚುನಿಟೀಸ್ ಇನ್ BBA ಆರ್ BBM? ಫೈನಾನ್ಸ್ ಕನ್ಸಲ್ಟೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರ್ಬೋದು, ಬಿಸ್ನೆಸ್ ಕನ್ಸಲ್ಟೆಂಟ್ ಆ್ಯಂಡ್ HR. ಸೊ ನಿಮಗೆ MNC ಕಂಪ್ನೀಸಲ್ಲಿ ಹೋದರೆ ನಿಮಗೆ ದೀಸ್ ಆಲ್ ಆರ್ ದ ಇಂಪಾರ್ಟೆಂಟ್ ಫೀಲ್ಡ್ಸ್ ವಿಚ್ ದೇ ಆರ್ ಹೈರಿಂಗ್. ಆ್ಯಂಡ್ ಇವರು ಹೈರಿಂಗ್ ಮಾಡುವಾಗಲೂ ಕೂಡ ಅಲ್ಲಿ ತುಂಬ ವೇಕೆನ್ಸೀಸ್ ಬಿದ್ದಿದೆ. ಬಿಕಾಸ್ ತುಂಬ ಜನ ಹೋಗ್ತಿಲ್ಲ, ಅವರೆಲ್ಲ BCom ಮಾಡಿ ಕೂತಿದ್ದಾರೆ, BCom ಮಾಡಿ ಕೂತಿದ್ದಾರೆ, ಅಥವಾ BSc ಓದಿ ಕೂತಿರ್ತಾರೆ, ಅಥವಾ BA ಮಾಡಿ ಮನೇಲಿ ಆರಾಮಾಗಿರ್ತಾರೆ, ಏನೂ ಕೆಲಸ ಇಲ್ಲ, ನಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ದೀಸ್ ಆರ್ ದ ಮೆನಿ ಆಪ್ಷನ್ಸ್ ವಿಚ್ ಆರ್ ವೇಕೆಂಟ್. ಅರ್ಥ ಆಗ್ತಿದೆಯಲ್ಲ? ಓಕೆ, ನಾವು ನೆಕ್ಸ್ಟ್ ವಿ ಹ್ಯಾವ್ BBA in Logistics Management or Bachelor of Business Administration. That is, in logistics is an undergraduate business study course. Logistic management can be also called as supply chain management. It includes plan, implements and control of given project. The program can be specialized in accounting, marketing, business management and business information system or operation management. ಸೊ ಇದರಲ್ಲಿ BBA ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಅಂತಲೂ ಬರುತ್ತೆ. ಜಾಬ್ ಟೈಪ್ಸ್ ಯಾವ ಥರ ಎಲ್ಲ ನಿಮಗೆ ಕೆಲಸ ಇದರಲ್ಲಿ ಸಿಗ್ಬೋದು BBA ಲಾಜಿಸ್ಟಿಕ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಅಂದರೆ ವೇರ್ ಹೌಸ್ ಸೂಪರ್ವೈಸರ್, ಶಿಪ್ಪಿಂಗ್ ಕೋಆರ್ಡಿನೇಟರ್,
operations manager, export sales and coordinator, export executive, logistic coordinator, expeditor, ಇದೆಲ್ಲ ನಿಮಗೆ ಈ ಇದರಲ್ಲಿ ಸಿಗುತ್ತೆ. ಓಕೆ, ಅಂಡರ್ಸ್ಟುಡ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ BSc ಏವಿಯೇಷನ್. ನಿಮಗೆ ಗೊತ್ತಿದೆಯಾ BSc ಏವಿಯೇಷನ್ ಅನ್ನೋದು ಇದು ವೆರಿ ಇಂಪಾರ್ಟೆಂಟ್ ಕೋರ್ಸ್ ಆ್ಯಂಡ್ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್ ಆಲ್ಸೋ ಫಾರ್ ಮೆನಿ ಆಫ್ ದ ಸ್ಟೂಡೆಂಟ್ಸ್. ನಿಮಗೆ ಗೊತ್ತಿರ್ಬೋದು, ತುಂಬ ಸ್ಟೂಡೆಂಟ್ಸ್ ಏವಿಯೇಷನ್ ಮಾಡಬೇಕು, ನಾನು ಒಂದು ಪೈಲಟ್ ಆಗಬೇಕು, ಏರ್ ಹಾಸ್ಟೆಸ್ ಆಗಬೇಕು ಅಂತಲೂ ಕೂಡ ಹೇಳ್ಬೋದು. ಅದಕ್ಕೆ ಏನು ಮಾಡಬೇಕು, ಯಾವ ಕೋರ್ಸ್ ಮಾಡಬೇಕು? ನಿಮಗೆ ಈ ಕೋರ್ಸ್ ಮಾಡಬೇಕು ಅಂದರೆ ಯು ಶುಡ್ ಬಿ ಹ್ಯಾವಿಂಗ್ BSc ಏವಿಯೇಷನ್. BSc ಏವಿಯೇಷನ್ ಈಸ್ ಅ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಕೋರ್ಸ್ ಇನ್ ಎನ್ ಏವಿಯೇಷನ್ ಆಫ್ 3 year ಡ್ಯೂರೇಷನ್. ಇದು ಒಂದು 3 years ಡ್ಯೂರೇಷನ್ದು ಕೋರ್ಸ್ ಆಗಿದೆ. The course mainly deals with flying airplanes, helicopters and etc. The total duration of the full course is for 3 years, which is divided in 6 semesters. ಈ ಕೋರ್ಸ್ ಏನಾಗಿದೆ 6 semesters ಅಲ್ಲಿ ಡಿವೈಡ್ ಆಗಿದೆ ಆ್ಯಂಡ್ ದ ಸ್ಟೂಡೆಂಟ್ಸ್ ಮಸ್ಟ್ ಬಿ ಪಾಸ್ 10+2 ವಿತ್ ಮಿನಿಮಮ್ ಆಫ್ 50% ಸ್ಕೋರ್. ನೀವು ಸೆಕೆಂಡ್ PUC ಅಲ್ಲಿ 50% ಆಫ್ ಮಿನಿಮಮ್ ಸ್ಕೋರಿಂದ ಪಾಸ್ ಆಗಿದ್ದರೆ ಯು ಕ್ಯಾನ್ ಡೂ BSc ಏವಿಯೇಷನ್. ದೇ ಶುಡ್ ಆಲ್ಸೋ ಬಿ ಹ್ಯಾವಿಂಗ್ ಆ್ಯಂಡ್ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಇದಕ್ಕೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಸ್ ದೇರ್ ಮೇನ್ ಸಬ್ಜೆಕ್ಟ್ಸ್ ಆಗಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮೇನ್ ಸಬ್ಜೆಕ್ಟ್ಸ್ ಆಗಿದ್ದರೆ ಮಾತ್ರ ಅವ್ರೇನು ಮಾಡ್ಬೋದು, BSc ಏವಿಯೇಷನ್ಸ್ ಮಾಡ್ಬೋದು. ಕಾಮನ್ ಜಾಬ್ಸ್ ಆಫ್ಟರ್ BSc ಏವಿಯೇಷನ್ಸ್ ಏನೆಲ್ಲ ನೀವು ಮಾಡ್ಬೋದು ಅಂದರೆ ಇದರಲ್ಲಿ ಮೇಂಟೆನೆನ್ಸ್ ಇಂಜಿನಿಯರ್, ಸಾಫ್ಟ್ವೇರ್ ಟೆಸ್ಟಿಂಗ್ ಇಂಜಿನಿಯರ್, ಪೈಲಟ್ ಆ್ಯಂಡ್ ಪ್ರೊಡಕ್ಷನ್ and also maintenance manager and many more. If you are doing BSc aviation ನಿಮಗೆ ಇದೆಲ್ಲ ಕೋರ್ಸಸ್ ಮಾಡ್ಬೋದು. ಆ್ಯಂಡ್ ವಾಟ್ ಆರ್ ದ ಪಾಪ್ಯುಲರ್ ಕೋರ್ಸಸ್ ಆಫ್ಟರ್ BSc aviation? ಈಗ BSc aviation ನಾನು ಮಾಡಿದೆ, ಈಗ ಅದಾದಮೇಲೆ ನಾನು ಏನು ಮಾಡಬೇಕು ಸರ್ ಅಂದರೆ BSc aviation ಆದಮೇಲೆ ಯು ಕ್ಯಾನ್ ಆಲ್ಸೋ ಡೂ MBA in aviation and also MSc in aviation and clinical psychology counseling, then this courses you can do. I hope you have understood till here.